ಗೋಕರ್ಣದ ಮಹಾಬಲೇಶ್ವರ ಆತ್ಮಲಿಂಗ ಕಥೆ ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋನ ನೋಡ್ಕೊಂಡ್ ಬನ್ನಿ. ರಾವಣ ಆತ್ಮಲಿಂಗವನ್ನು ತಗೊಂಡು ಲಂಕೆಗೆ ಹೋಗೋದಕ್ಕೆ ಮುಂದಾಗ್ತಾನೆ. ಈ ಒಂದು ವಿಚಾರ ನಮ್ಮ ಗಣೇಶನಿಗೆ ಗೊತ್ತಾಗುತ್ತೆ. ನಾನು ತಡಿಬೇಕು ಅಂತ ಗಣೇಶ ಪುಟ್ಟ ಬಾಲಕನ ರೀತಿ ಬರ್ತಾನೆ. ರಾವಣ ಆತ್ಮಲಿಂಗವನ್ನು ತಗೊಂಡು ಲಂಕೆಗೆ ಹೋಗೋದಕ್ಕೆ ಮುಂದಾಗ್ತಾನೆ. ಅವಾಗ ಕತ್ಲೆ ಆಗುತ್ತೆ. ನಾನು ಗೋಕರ್ಣ ಸಮುದ್ರದಲ್ಲಿ ಸಂಧ್ಯಾ ವಂದನೆ ಮಾಡ್ಕೊಂಡ್ ಬರ್ತೀನಿ, ಅಲ್ಲಿ ಗಂಟ ನೀನು ಆತ್ಮಲಿಂಗವನ್ನು ನೋಡಿಕೋ ಅಂತ ಪುಟ್ಟ ಬಾಲಕನ ಕೈಲಿ ಕೊಡ್ತಾನೆ. ಆ ಒಂದು ಪುಟ್ಟ ಬಾಲಕ ನಮ್ಮ ಗಣೇಶನಿಗೆ ಆತ್ಮಲಿಂಗ ತುಂಬಾ ಹೆವಿ ಭಾರ ಆಗುತ್ತೆ. 1 ಸಾರಿ 2 ಸಾರಿ 3 ಸಾರಿ ರಾವಣ ಅಂತ ಕೂಗಿ ಆತ್ಮಲಿಂಗವನ್ನು ಗಣೇಶ ನೆಲದ ಮೇಲೆ ಇಟ್ಬಿಡ್ತಾನೆ. ಅವಾಗ ಆತ್ಮಲಿಂಗ ಗೋಕರ್ಣದಲ್ಲೇ ಉಳಿದು ಬಿಡುತ್ತದೆ. ಇದೇ ಕೋಪಕ್ಕೆ ರಾವಣ ಗಣೇಶನ ತಲೆ ಮೇಲೆ ಜೋರಾಗಿ ಹೊಡಿತಾನೆ. ನಮ್ಮ ಗಣೇಶನಿಗೆ ತುಂಬಾ ನೋವಾಗುತ್ತೆ, ಹಾಗೆ ತಲೆಯ ವಿಕಾರ ಚೇಂಜ್ ಆಗುತ್ತೆ. ಅದಾದ ನಂತರ ರಾವಣ ಆತ್ಮಲಿಂಗ ಲಂಕೆಗೆ ತಗೊಂಡೋಗೋದಕ್ಕೆ ಮುಂದಾಗ್ತಾನೆ. ಆತ್ಮಲಿಂಗ ಬರೋದಿಲ್ಲ. ಶಿವ ಬಂದು ಹೇಳ್ತಾನೆ, ಈ ಆತ್ಮಲಿಂಗ ಬರೋದಿಲ್ಲ, ನಾನು ನಿನಗೆ ಮೊದಲೇ ಹೇಳಿದೆ, ಭೂಮಿಗೆ ಸ್ಪರ್ಶ ಆದ್ರೆ ಅದು ಅಲ್ಲೇ ಉಳಿದು ಬಿಡುತ್ತದೆ ಅಂತ. ರಾವಣ ತನ್ನ ಪವರ್ ನ ಯೂಸ್ ಮಾಡಿ ಮತ್ತೆ ಆತ್ಮಲಿಂಗವನ್ನು ಎತ್ತೋದಕ್ಕೆ ಟ್ರೈ ಮಾಡ್ತಾನೆ. ಅವನ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ಚೂರ್ ಮಾಡ್ತಾನೆ. ಆತ್ಮಲಿಂಗದ ಚೂರುಗಳನ್ನು ಬಿಸಾಕ್ತಾನೆ. ಆ ಒಂದು ಚೂರು ಇದೀಗ ಮುರುಡೇಶ್ವರ ಆಗಿದೆ, ಗುಣವಂತೇಶ್ವರ ಆಗಿದೆ, ಧಾರೇಶ್ವರ ಆಗಿದೆ, ಸಜ್ಜೇಶ್ವರ ಆಗಿದೆ. ನೀವು ಗೋಕರ್ಣಗೆ ಹೋದರೆ ಶಿವನ ಆತ್ಮಲಿಂಗವನ್ನು ಮಹಾಬಲೇಶ್ವರ ದೇವಾಲಯದಲ್ಲಿ ನೋಡಬಹುದು. ನಾನು ಕೂಡ ನೋಡಿದೆ, ಸ್ಪರ್ಶ ಕೂಡ ಮಾಡಿದೆ. ನನಗಂತೂ ಸಖತ್ ಖುಷಿ ಆಯ್ತು. ಹಾಗೇನೆ ಸ್ವಲ್ಪ ಪುಣ್ಯ ಕೂಡ ಬಂತು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಗೋಕರ್ಣಗೆ ಹೋಗ್ಬಿಟ್ಟು ಬನ್ನಿ, ಹಾಗೇನೆ ಫಾಲೋ ಮಾಡಿ.